ಆಮೇಲೆ ಸುಸ್ತಾಗಿ ಹಿಂಗೆ ನಡ್ಕೋತಾ ಇದೆ, ಸ್ವಲ್ಪ ಅಳ್ಳಾಡ್ತಿದ್ದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಕುಡಿದ್ಬಿಟ್ಟು ಅಳ್ಳಾಡ್ತಾವನೆ ಅಂತ ಕೂಡ ಬೇಕಾದಷ್ಟು ಮಾತಾಡಿದ್ರು. ಇವಕ್ಕೆಲ್ಲ ಜಗ್ಗವನಲ್ಲ ನಾನು, ಅದು ಬೇರೆ ವಿಚಾರ. ಟೀಕೆಗಳಿಗೆಲ್ಲ ಮಾಡೋನಲ್ಲ. ಆ ಸಂದರ್ಭ ಅಲ್ಲಿ ಟರ್ನಿಂಗ್ ಹಂಗಿದೆ. ಇಡೀ ರಾತ್ರಿ ಎಲ್ಲ ಕಷ್ಟಪಟ್ಟು ಮಾಡಿ ಹೆಜ್ಜೆ ಹಾಕ್ಬೇಕಾದ್ರೆ ಸ್ವಲ್ಪ ಅಳ್ಳಾಡಿದ್ದೀನಿ ನಾನು, ಇಲ್ಲ ಅಂತ ಅಲ್ಲ. ಏನು ಮಧ್ಯಾಹ್ನನೇ ನಾನು ಕುಡಿಬೇಕು ಅಂತ ಏನು ಅಂಥ ಚಟ ನನಗೇನಿಲ್ಲ. ಏನು ಯಾರೋ ಪಾಪ ಅವರು ಟೀಕೆ ಮಾಡ್ತಾರೆ, ಇಲ್ಲಿ ಮಾಡಲಿ, ಅದಕ್ಕೆ ಭಾಳ ಸಂತೋಷದಿಂದ ಸ್ವೀಕಾರ ಮಾಡಿದೆ. ಮಾಡಿ ಕೊನೆಗೆ ಬೆಂಗಳೂರಿಗೆ ಬಂದು ಫಸ್ಟ್ ನಿಲ್ಲಿಸ್ತೋ, ತಿರ್ಗಾ ಅದಾದಮೇಲೆ ಇನ್ನೊಂದು ವಾರನೋ 10 ದಿನ ಆದಮೇಲೆ ತಿರ್ಗಾ ರಾಮನಗರದಿಂದ ತಿರ್ಗಾ ಶುರು ಮಾಡಿಸ್ತೋ. ಶುರು ಮಾಡಿದ್ದೇವೆ, ಬಂದು ಬೆಂಗಳೂರಿಗೆ ತಲುಪಿದ್ದೇವೆ. ಯಾರಿಗೋಸ್ಕರ? ಈ ರಾಜ್ಯದ ರೈತರಿಗೋಸ್ಕರ. ನಮ್ಮ ಹೋರಾಟ, ಈ ನೀರಿನ ಹೆಜ್ಜೆಯ ಹೋರಾಟ ಏನಕ್ಕೆ ಬೇಕು ಅಂತ ಅಂದ್ರೆ, ನಮ್ಮ ನೀರು ನಮ್ಮ ಹಕ್ಕು. ನಾವು ಯಾರಿಗೂ ಕೇಳ್ತಾ ಇಲ್ಲ. ಇವತ್ತು ನಾನು ಹೇಳ್ತಾ ಇದ್ದೇನೆ, ಈ ತೀರ್ಪು ಏನಿದೆಯಲ್ಲ, ನಿನ್ನೆ ಬಂದಂತ ಐತಿಹಾಸಿಕವಾದಂಥ ತೀರ್ಪು, ಇದನ್ನ ಹೆಂಗೆ ನೀರು ಆಗಿದೆ, ನೀರು ತೀರ್ಪು ಬಂದಿದೆ ಅಂತ ನನಗೆ ಗೊತ್ತು, ಮುಖ್ಯಮಂತ್ರಿಗಳಿಗೆ ಗೊತ್ತು, ನಮ್ಮ ಅಡ್ವೊಕೇಟ್ ಜನರಲ್ ಗೊತ್ತು, ಮತ್ತು ಕೆಲವ್ರಿಗೆ ಮಾತ್ರ ಗೊತ್ತು. ಇದನ್ನ ಯಾವ ರೀತಿ ನನ್ನ ಶ್ರಮ, ನಮ್ಮ ದಿಕ್ಕು, ಆಲೋಚನೆ ಯಾವರಲ್ಲಿ ಈ ತೀರ್ಪು ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ ಅಂತಂದ್ರೆ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಅನ್ನೋದಕ್ಕೆ ಇದೆ. ನಾನು ಕೆಲವು ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿ ಮಾಡಿದೆ, ಫಸ್ಟು ಕಾವೇರಿ ಆರತಿ ಅಂತ ಮಾಡಿದೆ. ಏನು ಕೆಲವರು ಪರ ಬರೆದ್ರು, ಕೆಲವರು ವಿರೋಧ ಬರೆದ್ರು, ಕೆಲವರು ಟೀಕೆ ಮಾಡಿದ್ರು. ಈ ಮಧ್ಯದಲ್ಲಿ ಕಾವೇರಿ ಆರತಿ ಮಾಡಬೇಕು ಅಂತ ಅದೊಂದು ಘೋಷಣೆ ಮಾಡಿದೆ. ಕೆಲವರು ರೈತ ಸಂಘದವರು ಬೇಕಾದಷ್ಟು ಮಾಡಿದ್ರು, ದುಡ್ಡು ಕೂಡ ನಾನು ಇಟ್ಟೆ. ಆದರೂ ನಾನು ನನ್ನ ಅಚಲವಾದಂಥ ನಿರ್ಧಾರನ ನಾನು ಬದಲಾವಣೆ ಮಾಡೋಕ್ಕೆ ಹೋಗಲಿಲ್ಲ. ನಾನು ಎಷ್ಟೇ ಟೀಕೆ ಮಾಡಿದ್ರು ನನ್ನ ಕೆಲಸ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೆ. ಪ್ರಾರ್ಥನೆ ಮಾಡೋಕ್ಕೆ ಯಾರಿಗೆ ಪರ್ಮಿಷನ್ ಬೇಕು? ಪ್ರಾರ್ಥನೆ ಮಾಡೋಕ್ಕೆ ಎಲ್ಲರೂ ಅವ್ರವ್ರು ಪ್ರಾರ್ಥನೆ ಮಾಡ್ತಾರೆ. ನೀವೆಲ್ಲ ನಿಮ್ಮ ಮನೇಲಾರು ಪ್ರಾರ್ಥನೆ ಮಾಡ್ತೀರಿ. ಕೆಲವರು ದೇವಸ್ಥಾನ ರೋಡಲ್ಲಿ ಹೋಗ್ತಾ ಇರ್ತೀರಿ, ದೇವಸ್ಥಾನ ನೋಡಿದ್ರೆ ಕಾಲು ಚಪ್ಪಲಿನ ಕೆಳಗಡೆ ಕಾರಲ್ಲೇ ಬಿಟ್ಬಿಟ್ಟು ಹಿಂಗೆ ನಮಸ್ಕಾರ ಅಂತ ಹೇಳ್ತೀವಿ. ಹಂಗೆ ನನಗೆ ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ನನ್ನ ನಂಬಿಕೆ. ಆ ನಂಬಿಕೆಲೇ ನನಗೆ ತೀರ್ಪನ್ನು ಇವತ್ತು ನಮಗೆ ಸಿಕ್ಕಿದೆ. ಈ ತೀರ್ಪಿನ ಶಕ್ತಿ ಬಹುಶಃ ಆಡಳಿತದ ಇರೋರು ಮಾತ್ರ ಗೊತ್ತಿದೆ.